ಓಕೆ, ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದಿರತಕ್ಕಂಥ 187 ಕೋಟಿ ಹಗರಣ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗಾಗಲೇ ನೋಟಿಸ್ ಕೊಟ್ಟು ಕರೆದಿದ್ದಾರೆ ನಾಗೇಂದ್ರ ಅವರನ್ನು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಮಾಜಿ ಸಚಿವ ನಾಗೇಂದ್ರ ಅಂತ. ಮಾಜಿ ಸಚಿವ ನಾಗೇಂದ್ರ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ಇದೆ. ಇದರ ಜೊತೆಗೆ ನಿಗಮದ ಅಧ್ಯಕ್ಷರಾಗಿದ್ದಂತಹ ಬಸನಗೌಡ ದದ್ದಲ್ ಅವರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆರೋಪಿ ಸತ್ಯನಾರಾಯಣ ವರ್ಮ ಹೇಳಿಕೆ ಆಧಾರದ ಮೇಲೆ ಇವರಿಬ್ಬರನ್ನ ವಿಚಾರಣೆ ಮಾಡ್ತಾರಂತೆ. ಈಗಾಗಲೇ ನಾಗೇಂದ್ರ, ಬಸನಗೌಡ ದದ್ದಲ್ ಆಪ್ತರ ವಿಚಾರಣೆಯನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. PS ದೇವೇಂದ್ರಪ್ಪ, PS ಪಂಪಣ್ಣ ಅವರ ವಿಚಾರಣೆಯನ್ನು, ಅಂದರೆ ಪರ್ಸನಲ್ ಸೆಕ್ರೆಟರಿ ಅಂತ, PS ದೇವೇಂದ್ರಪ್ಪ ನಾಗೇಂದ್ರ ಅವರ ಪರ್ಸನಲ್ ಸೆಕ್ರೆಟರಿ, PS ಪಂಪಣ್ಣ ಬಸವರಾಜ್ ದದ್ದಲ್ ಅವರ ಪರ್ಸನಲ್ ಸೆಕ್ರೆಟರಿ, ಇವ್ರನ್ನ ವಿಚಾರಣೆ ನಡೆಸಿದ್ದಾರೆ SIT ಅವರು. ದೇವೇಂದ್ರಪ್ಪ ಪಂಪಣ್ಣಗೆ ಹಣ ನೀಡಿದ್ದಾಗಿ ಸತ್ಯನಾರಾಯಣ ವರ್ಮ ಅವರು ಹೇಳಿಕೆ ಕೊಟ್ಬಿಟ್ಟಿದ್ರು. ಹಾಗಾಗಿ ಸೆಕ್ರೆಟರಿಗಳಿಗೆ ಹಣ ಕೊಟ್ಟಿದ್ದೀವಿ ಅಂತ ಹೇಳಿದ ಮೇಲೆ ಸಹಜವಾಗಿ ಇವ್ರನ್ನೂ ಕರೀಲೇಬೇಕಾಗುತ್ತೆ, ಇಲ್ಲಾಂದರೆ ತನಿಖೆ ಅಪೂರ್ಣ ಆಗಿಬಿಡುತ್ತೆ. ಸೊ ಹಾಗಾಗಿ ನಾಗೇಂದ್ರ ಮತ್ತು ದದ್ದಲ್ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಇವತ್ತು ಹಾಜರಾಗಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯವಾಗ್ತಾ ಇದೆ.